The chapter name is Preposition. In short, preposition means placed before. In detail, preposition is a word used to construct phrases by placing prepositions before noun. Noun means name, like boy, girl, tree, house, Ramesha, etc. Before adjective pronouns are to me, us, you, him, her, it, them. And finally, before verb eat, drink, write, read, so on. Look at the example of boy, of girl, to dog. ಪ್ರಿಪೊಸಿಷನ್ ಅಂದ್ರೇನು? ಶಾರ್ಟಾಗಿ ಹೇಳೋದಾದರೆ ಪ್ಲೇಸ್ಡ್ ಬಿಫೋರ್, ಹಿಂದೆ ಹಾಕುವಂಥ ಪದ. ಇನ್ ಡೀಟೇಲಾಗಿ ಹೇಳೋದಾದರೆ ಪ್ರಿಪೊಸಿಷನ್ ಅಂತಕ್ಕಂಥದ್ದು ವಾಕ್ಯಗುಚ್ಛಗಳನ್ನು ಹೆಸರಿನ ಹಿಂದೆ, ಆಬ್ಜೆಕ್ಟಿವ್ ಪ್ರೊನೌನ್ನ ಹಿಂದೆ, ವರ್ಬನ ಹಿಂದೆ ಹಾಕೋದ್ರಿಂದ ಫ್ರೇಸಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸಹಾಯ ಮಾಡುವಂಥ ಪದಗಳು. ಉದಾಹರಣೆ ನೋಡಿ, ಆಫ್ ಬಾಯ್, ಫಾರ್ ಗರ್ಲ್, ಟು ಡಾಗ್, ಆನ್ ಟ್ರೀ. ಎರಡನೇ ಎಕ್ಸಾಂಪಲ್ ನೋಡಿ, ರಿಲೇಟಿವ್ ಪ್ರೊನೌನಿಗೆ ಸಂಬಂಧಪಟ್ಟಿದ್ದು. ಮೊದಲನೇದು ನೌನಿಗೆ ಸಂಬಂಧಪಟ್ಟಿದ್ದು, ಎರಡನೇದು ರಿಲೇಟಿವ್ ಪ್ರೊನೌನ್ ಸಂಬಂಧಪಟ್ಟಿದ್ದು. ಆಫ್ ಮೀ, ಫಾರ್ ಯು, ಟು ಹಿಮ್, ಆನರ್. ಮೂರನೇ ಎಕ್ಸಾಂಪಲ್ ನೋಡಿ, ವರ್ಬಿಗೆ ಸಂಬಂಧಪಟ್ಟಿದ್ದು. ಆಫ್ ಈಟಿಂಗ್, ಫಾರ್ ಡ್ರಿಂಕಿಂಗ್, ಟು ರೀಡ್, ಆನ್ ರೈಟಿಂಗ್. ಅರ್ಥ ಆಯ್ತಾ? ಪ್ರಿಪೊಸಿಷನ್ ಅಂದರೆ ಈ ಮೂರು ಸಂದರ್ಭದಲ್ಲಿ ಬಳಸ್ತೀವಿ, ಅವುಗಳ ಹಿಂದೆ ಹಾಕೋಕ್ಕೆ. ಮೊದಲನೇದು ಹೆಸರು, ಎರಡನೇದು ಆಬ್ಜೆಕ್ಟಿವ್ ಪ್ರೊನೌನ್, ಮೂರನೇದು ವರ್ಬ್ ಅಂದರೆ ಕೆಲಸ. ಸಾಮಾನ್ಯವಾಗಿ ಈ ಮೂರು ಸಂದರ್ಭಗಳಲ್ಲಿ ಪ್ರಿಪೊಸಿಷನ್ನ ಹಿಂದುಗಡೆ ಬಳಸ್ತೀವಿ. ಜನರಲ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಿಪೊಸಿಷನ್. ಪ್ರಿಪೊಸಿಷನ್ ಅನ್ನುವಂಥದ್ದು ವಾಸ್ಟ್ ಸಬ್ಜೆಕ್ಟ್. ಇದನ್ನು ನಾವು ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ನಮಗೆ ಬೇಕಾಗಿರುವಂಥ ಡೈಲಿ ಉಪಯೋಗಿಸುವಂಥ ಕೆಲವು ಜನರಲ್ ಆಗಿರುವಂಥ ಪ್ರಿಪೊಸಿಷನ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಸ್ಟ್ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡೋಣ. ರೆಡಿ? ನೋಡ್ಕೊಳ್ಳಿ. ಆಫ್, ಫಾರ್, ಟು, ಫ್ರಮ್, ಬೈ, ವಿತ್, ಆನ್, ಅಪಾನ್, ಅಬೋವ್, ಇನ್, ಇಂಟು, ಟುವರ್ಡ್ಸ್. ಇವನು ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಇನ್ನೊಂದು ಸರಿ ನೋಡೋಣ. ಆಫ್, ಫಾರ್, ಟು, ಫ್ರಮ್, ಬೈ, ವಿತ್, ಆನ್, ಅಪಾನ್, ಅಬೋವ್, ಇನ್, ಇಂಟು, ಟುವರ್ಡ್ಸ್. ಇವುಗಳ ಮೀನಿಂಗ್ನು ಹಂಗೆ ನೋಡ್ತಾ ಹೋಗೋಣ. ಪ್ರಿಪೊಸಿಷನ್ನ ಡೈರೆಕ್ಟಾಗಿ ತಿಳ್ಕೊಳ್ಳೋದ್ರಿಂದ ಅರ್ಥ ಸಿಗೋದಿಲ್ಲ. ಅವುಗಳನ್ನು ಹೆಸರಿನಿಂದನೋ ಅಥವಾ ಆಬ್ಜೆಕ್ಟಿವ್ ಪ್ರೊನೌನಿಂದನೋ ಅಥವಾ ಕೆಲಸದಿಂದನೋ ಹಾಕಿದಾಗ ಮಾತ್ರ ಅವುಗಳಿಗೆ ಅರ್ಥ ಸಿಗ್ತಾ ಹೋಗುತ್ತೆ. ಆಫ್, ವ, ಯ, ರ, ಗ, ಳ, ದ, ನ, ಇಂದ, ಬಗ್ಗೆ, ವಿಷಯವಾಗಿ. ಎಲ್ಲ ಅರ್ಥಗಳು ಒಂದೇ ಸರಿ ಸಿಗಲಿಕ್ಕಿಲ್ಲ. ಯಾವುದಾದ್ರು ಒಂದು ವರ್ಡಿನ ಅರ್ಥ ನಿಮ್ಗೆ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್ಗಳನ್ನು ನೋಡಿದಾಗ ಅರ್ಥ ಆಗುತ್ತೆ. ಆಫ್ ಅಂದರೆ ಗೊತ್ತಾಯ್ತಲ್ಲ. ಆಫ್, ವ, ಯ, ರ, ಗ, ಳ, ದ, ನ, ಇಂದ, ಬಗ್ಗೆ, ವಿಷಯವಾಗಿ. ಫಾರ್, ಓಸ್ಕರ, ಟು, ಗೆ, ಕೆ, ಫ್ರಮ್, ಇಂದ, ಬೈ, ಇಂದ, ವಿತ್, ಜೊತೆಗೆ, ಇಂದ, ಆನ್, ಅಪಾನ್, ಅಬೋ, ಮೂರಕ್ಕೂ ಮೇಲೆ, 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 ಇನ್, ಒಳಗೆ, ಲಿ, ಇಂಟು, ಒಳಗೆ, ಲಿ, ಟುವರ್ಡ್ಸ್, ಆ ಕಡೆ, ಅತ್ತ, ಸಂಬಂಧವಾಗಿ. ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಮಾಡಿದರೆ ಮಾತ್ರ ಇವುಗಳ ನಿಜವಾದ ಇಂಪಾರ್ಟೆನ್ಸ್ ಲ್ಯಾಂಗ್ವೇಜಲ್ಲಿ ಏನು ಅಂತ ಗೊತ್ತಾಗುತ್ತೆ. ಕಲಿತಿರಲ್ಲ, ಅದು ನಿಮ್ಮ ಜವಾಬ್ದಾರಿ. ಈಗ ಪ್ರಾಕ್ಟೀಸ್ ಮಾಡೋಣ ಇನ್ನೊಂದು ಸರಿ. ಓಕೆ. ಆಫ್, ಫಾರ್, ಟು, ಫ್ರಮ್, ಬೈ, ವಿತ್, ಆನ್, ಅಪಾನ್, ಅಬೋವ್, ಇನ್, ಇಂಟು, ಟುವರ್ಡ್ಸ್. ಸ್ವಲ್ಪ ಸ್ಪೀಡ್. ಆಫ್, ಫಾರ್, ಟು, ಫ್ರಮ್, ಬೈ, ವಿತ್, ಆನ್, ಅಪಾನ್, ಅಬೋವ್, ಇನ್, ಇಂಟು, ಟುವರ್ಡ್ಸ್. ಈಸಿ ಅಲ್ವಾ? ಮತ್ತೊಂದು ಸಾರಿ. ಆಫ್, ಫಾರ್, ಟು, ಫ್ರಮ್, ಬೈ, ವಿತ್, ಆನ್, ಅಪಾನ್, ಅಬೋವ್, ಇನ್, ಇಂಟು, ಟುವರ್ಡ್ಸ್. ಫೈನಲ್. ಒನ್ಸ್ ಅಗೈನ್ ರಿಪೀಟ್ ಆಫ್ಟರ್ ಮೀ. ಆಫ್, ಫಾರ್, ಟು, ಫ್ರಮ್, ಬೈ, ವಿತ್, ಆನ್, ಅಪಾನ್, ಅಬೋವ್,
in into towards. Definitely it is very important task. You should know these preposition and you should use these preposition in your daily language. Then only you are able to construct and express your sentences to the audience. It's your duty. It's your fundamental duty. Again and again I will tell you, learning, it is a self concept. You are responsible for your learning. Just I am the media. ಅರ್ಥ ಆಗ್ತಿದೆಯಲ್ಲ, ನಾನಿಲ್ಲಿ ಬರೀ ಒಂದು ಮಾಧ್ಯಮ ಅಷ್ಟೆ. ಇಲ್ಲಿ ನಿಜವಾಗ್ಲೂ ಕಲಿತಕ್ಕಂಥವರು ನೀವು. ಇದು ನಿಮ್ಮ ಕೆಲಸ. ಕಲೀರಿ, ಆನಂದದಿಂದ ಕಲೀರಿ, ಖುಷಿಯಿಂದ ಕಲೀರಿ. ಲರ್ನಿಂಗ್ ಇರೋದೇ ಖುಷಿಗಾಗಿ. ಖುಷಿಯಿಂದ ನೀವೇನು ಮಾಡಿದರೂ ಅದು ನಿಮ್ಮದಾಗತ್ತೆ. ಓಕೆ, ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಓರಲಿ ನನ್ನ ಜೊತೆನೇ ರಿಪೀಟ್ ಮಾಡ್ತಾ ಕಲಿತಾ ಹೋಗಿ. ಆಫರ್ ಟು, ಫ್ರಮ್ ಬೈ ವಿತ್, ಆನ್ ಅಪಾನ್ ಅಬೌವ್, ಇನ್ ಇಂಟು ಟುವರ್ಡ್ಸ್. ಮನಸ್ಸಲ್ಲಿ ಹೇಳ್ಕೊಳ್ಳಿ. ಆಫರ್ ಟು, ಫ್ರಮ್ ಬೈ ವಿತ್, ಆನ್ ಅಪಾನ್ ಅಬೌವ್, ಇನ್ ಇಂಟು ಟುವರ್ಡ್ಸ್. ಎಲ್ಲರೂ ಹೇಳಿದ್ರ? ಪ್ರಾಕ್ಟೀಸ್ ಮಾಡಲೇಬೇಕು. ಈಗ ಬಾಯ್ಬಿಟ್ಟು ಹೇಳಿ. ಆಫರ್ ಟು, ಫ್ರಮ್ ಬೈ ವಿತ್, ಆನ್ ಅಪಾನ್ ಅಬೌವ್, ಇನ್ ಇಂಟು ಟುವರ್ಡ್ಸ್. ಈಗ ನಾನು ಕೊಡ್ತಕ್ಕಂಥ ಗ್ಯಾಪ್ನ ಹೇಳಿ. ಆಫ್, ಫಾರ್, ಟು. ಆಫರ್ ಟು, ಫ್ರಮ್ ಬೈ ವಿತ್, ಫ್ರಮ್ ಬೈ ವಿತ್, ಆನ್ ಅಪಾನ್ ಅಬೌವ್, ಆನ್ ಅಪಾನ್ ಅಬೌವ್, in into towards, in into towards. Offer to, from by with, on upon above, in into towards. Praise and sentences. We should aware about praise and sentences. What is praise? Praise is a group of words. It does not give full meaning. For example, ಪ್ರಿನ್ಸಿಪಲ್ ಆಫ್ ದ ಕಾಲೇಜ್. ಕಾಲೇಜಿನ ಪ್ರಿನ್ಸಿಪಾಲ್ರು ಅರ್ಥ ಕೊಡುತ್ತೆ, ಆದರೆ ಪೂರ್ತಿಯಾಗಿ ಕೊಡೋಲ್ಲ. ಈ ರೀತಿ ಪೂರ್ತಿಯಾಗಿ ಅರ್ಥ ಕೊಡದೇ ಇರತಕ್ಕಂಥ ಪದಗಳ ಗುಂಪಿಗೆ ನಾವು ಪ್ರೈಸ್ ಅಂತ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಫಾರ್ ದ ಚಿಲ್ಡ್ರನ್, ಮಕ್ಕಳಿಗೋಸ್ಕರ. ಏನು ಮಕ್ಕಳಿಗೋಸ್ಕರ? ಅರ್ಥ ಕೊಡುತ್ತೆ, ಇಲ್ಲ ಅಂತಲ್ಲ, ಆದರೆ ಪೂರ್ತಿ ಅರ್ಥ ಕೊಡಲ್ಲ. ಈಗ ಸೆಂಟೆನ್ಸ್ ನೋಡೋಣ. ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್. ಇಟ್ ಗಿವ್ಸ್ ಫುಲ್ ಮೀನಿಂಗ್. ಅದೇ ಎಕ್ಸಾಂಪಲ್ ನೋಡೋಣ. ದ ಪ್ರಿನ್ಸಿಪಾಲ್ ಆಫ್ ದ ಕಾಲೇಜ್ ಈಸ್ ನಾಟ್ ಇನ್ ದ ಕಾಲೇಜ್ ನೌ. ಕಾಲೇಜಿನ ಪ್ರಿನ್ಸಿಪಾಲ್ರು ಈಗ ಕಾಲೇಜಿನಲ್ಲಿ ಇಲ್ಲ. ಇದು ಪೂರ್ತಿಯಾಗಿ ಅರ್ಥ ಕೊಡುತ್ತೆ. ಎರಡನೇ ಎಕ್ಸಾಂಪಲ್ ನೋಡಿ. ಐ ಬಾಟ್ ಸ್ವೀಟ್ಸ್ ಫಾರ್ ಚಿಲ್ಡ್ರನ್. ನಾನು ಮಕ್ಕಳಿಗೋಸ್ಕರ ಸಿಹಿ ತಿಂಡಿ ತಂದೆ. ಈಗ ಪೂರ್ತಿಯಾಗಿ ಅರ್ಥ ಕೊಡುತ್ತೆ. ಈ ರೀತಿ ಪೂರ್ತಿಯಾಗಿ ಅರ್ಥ ಕೊಡದೇ ಇದ್ದರೆ ಪ್ರೈಸ್, ಪೂರ್ತಿಯಾಗಿ ಅರ್ಥ ಕೊಟ್ಟರೆ ಅದನ್ನು ಸೆಂಟೆನ್ಸ್ ಅಂತ ಕರಿತೀವಿ. ಪ್ರೈಸ್ಗೂ ಸೆಂಟೆನ್ಸ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಎಸ್. ಈಗ ಇಂಪಾರ್ಟೆಂಟ್ ಸ್ಟೇಜ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ವೇರ್ ಡು ವಿ ಯೂಸ್ ದಿಸ್ ಪ್ರಿಪೋಸಿಷನ್? ಆಲ್ರೆಡಿ ಐ ಟೋಲ್ಡ್ ಯು. ದಿಸ್ ಪ್ರಿಪೋಸಿಷನ್ ಯೂಸ್ಡ್ ಬಿಫೋರ್. ಫಸ್ಟ್ ಒನ್ ನೌನ್, ಸೆಕೆಂಡ್ ಒನ್ ಅಬ್ಜೆಕ್ಟಿವ್ ಪ್ರೊನೌನ್, ಥರ್ಡ್ ಒನ್ ವರ್ಬ್ಸ್. ನಿಮ್ಮೆಲ್ರಿಗೂ ಐಡಿಯಾ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ, ಆದರೂ ಇನ್ನೊಂದು ಸರಿ ಕಲಿಯೋಣ. ನೌನ್, ನೇಮಿಂಗ್ ವರ್ಡ್. ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇವನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಾಯ್, ಗರ್ಲ್, ಡಾಗ್, ಟ್ರೀ, ಹೌಸ್, ಸ್ಕೂಲ್, ರಮೇಶ. ಇಷ್ಟೇನ ನೇಮ್? ಇಲ್ಲ, ನಿಮ್ಮ ಸರೌಂಡಿಂಗ್ ಬರ್ತಕ್ಕಂಥ ಎಲ್ಲ ಹೆಸರುಗಳನ್ನು ಈ ಪ್ರಿಪೋಸಿಷನ್ನ ಹಿಂದೆ ಹಾಕ್ಬಹುದು. ಸೆಕೆಂಡ್ ಒನ್ ಅಬ್ಜೆಕ್ಟಿವ್ ಪ್ರೊನೌನ್. ಮೀ, ಅಸ್, ಯು, ಇಮ್, ಆರ್, ಇಟ್, ದಮ್. ಇವುಗಳ ಹಿಂದೆ ಅಷ್ಟೇನಾ? ಇಲ್ಲ, ಇನ್ನೂ ಕೆಲವು ಅಬ್ಜೆಕ್ಟಿವ್ ಪ್ರೊನೌನನ್ನು ಬಳಸ್ಬೋದು. ಜನರಲ್ಲಾಗಿ ನಾವು ಇವಿಷ್ಟನ್ನು ಲಿಸ್ಟ್ ಮಾಡಿದ್ದೇವೆ. ಮೈನ್, ಅವರ್ಸ್, ಯುವರ್ಸ್, ಈಸ್, ಅರ್ಸ್, ಇಟ್ಸ್, ದೇರ್ಸ್ ಅವುಗಳಿಂದನೂ ಹಾಕ್ಬೋದು. ಬಟ್ ಜನರಲ್ಲಾಗಿ ನಾವು ಈ ಆರ್ ಟು, ಮೀ, ಅಸ್, ಯು, ಇಮ್, ಆರ್, ಇಟ್, ದಮ್ ಇವುಗಳಿಂದ ಬಳಸ್ತೀವಿ. ವರ್ಬ್ ವೆರಿ ಇಂಪಾರ್ಟೆಂಟ್. ವರ್ಬ್ಗಳನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅದು ನೆಕ್ಸ್ಟ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅವ್ನು ಪ್ರಾಕ್ಟೀಸ್ ಮಾಡಿ. ಈಟ್, ಡ್ರಿಂಕ್, ರೈಟ್, ರೀಡ್, ಸಿ, ಸ್ಲೀಪ್, ಡ್ಯಾನ್ಸ್. ಅರ್ಥ ಆಯ್ತಾ? ವೇರ್ ಡು ವಿ ಯೂಸ್ ಪ್ರಿಪೋಸಿಷನ್? ಬಿಫೋರ್ ನೌನ್, ಅಬ್ಜೆಕ್ಟಿವ್ ಪ್ರೊನೌನ್ ಆ್ಯಂಡ್ ವರ್ಬ್.
ಎಲ್ಲೇ ಪ್ರಿಪೋಸಿಷನ್ ನಿಮಗೆ ಟಾಪಿಕ್ ಗೊತ್ತಾದರೆ ಅವುಗಳನ್ನು ಅಬ್ಸರ್ವ್ ಮಾಡಬೇಕು. ಅದು ನೌನಿಂದ ಇದೆಯಾ, ಅಬ್ಜೆಕ್ಟಿವ್ ಪ್ರೊನೌನಿಂದ ಇದೆಯಾ, ವರ್ಬಿಂದ ಇದೆಯಾ. ಇದು ಬೇಸಿಕ್ ಕಾನ್ಸೆಪ್ಟ್. ಯೂಸಸ್ ಆಫ್ ಪ್ರಿಪೋಸಿಷನ್. ಈ ಪ್ರಿಪೋಸಿಷನ್ಗಳಿಂದ ವಾಕ್ಯಗಳನ್ನು ಹೇಗೆ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು, ಅವುಗಳಿಗಿಂತ ಮುಂಚೆ ಫ್ರೇಸಸ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಓಕೆ. ಆಫ್ ಅಂದರೆ ಹೇಳಿ. ವ, ಯ, ರ, ಗ, ಳ, ದ, ನ ಇಂದ ಬಗ್ಗೆ ವಿಷಯವಾಗಿ. ಆಫ್ ವಿತ್ ನಾವು ಹೆಸರಿನಿಂದ ಹಾಕಿದಾಗ ಯಾವ ರೀತಿ ಫ್ರೇಸಸ್ಗಳು ಕನ್ಸ್ಟ್ರಕ್ಟ್ ಆಗ್ತವೆ. ಆಫ್ ಬಾಯ್ ನೋಡಿ, ಹುಡುಗನ ಮೇಲೆ ವ, ಯ, ರ, ಗ, ಳ, ದ, ನ ಇಂದ ಬಗ್ಗೆ ವಿಷಯವಾಗಿ. ಇವುಗಳಲ್ಲಿ ನಾ ಮಾತ್ರ ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಆಫ್ ಬಾಯ್ ಹುಡುಗನ ಬಗ್ಗೆ, ಹುಡುಗನಿಂದ, ಹುಡುಗನ ವಿಷಯವಾಗಿ. ಆಫ್ ಗರ್ಲ್ ಹುಡುಗಿಯ ಬಗ್ಗೆ, ಹುಡುಗಿಯಿಂದ, ಹುಡುಗಿಯ ವಿಷಯವಾಗಿ. ಆಫ್ ಡಾಗ್ ನಾಯಿಯ ಬಗ್ಗೆ, ನಾಯಿಯಿಂದ, ನಾಯಿಯ ವಿಷಯವಾಗಿ. ಆಫ್ ಟ್ರೀ ಮರದ ಬಗ್ಗೆ, ಮರದಿಂದ, ಮರದ ವಿಷಯವಾಗಿ. ಆಫ್ ಹೌಸ್ ಮನೆಯ ಬಗ್ಗೆ, ಮನೆಯಿಂದ, ಮನೆಯ ವಿಷಯವಾಗಿ. ಆಫ್ ಸ್ಕೂಲ್ ಶಾಲೆಯ ಬಗ್ಗೆ, ಶಾಲೆಯಿಂದ, ಶಾಲೆಯ ವಿಷಯವಾಗಿ. ಆಫ್ ರಮೇಶನ ಬಗ್ಗೆ, ರಮೇಶನಿಂದ, ರಮೇಶನ ವಿಷಯವಾಗಿ. ಇವುಗಳಿಂದ ಫ್ರೇಸಸ್ಗಳನ್ನು ಹೆಂಗೆ ಫ್ರೇಸಸ್ಗಳನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ನೋಡ್ಕೊಳ್ಳಿ. ಸ್ಕೂಲ್ ಆಫ್ ದ ಬಾಯ್ ಹುಡುಗನ ಶಾಲೆ. ಬ್ಯಾಗ್ ಆಫ್ ದ ಗರ್ಲ್ ಹುಡುಗಿಯ ಚೀಲ. ಟೈಲ್ ಆಫ್ ದ ಡಾಗ್ ನಾಯಿಯ ಬಾಲ. ಹೌಸ್ ಆಫ್ ರಮೇಶನ ಮನೆ. ಹೀಗೆ ಫ್ರೇಸಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಮಗೆ ಪ್ರಿಪೋಸಿಷನ್ಗಳ ಅವಶ್ಯಕತೆ ಇದೆ. ಆಫ್ ವಿತ್ ರಿಲೇಟಿವ್ ಟು ಮೀ, ಅಸ್, ಯು, ಹಿಮ್, ಹರ್, ಇಟ್, ದಮ್. ನೋಡೋಣ. ಆಫ್ ಮೀ, ಆಫ್ ಅಸ್, ಆಫ್ ಯು, ಆಫ್ ಹಿಮ್, ಆಫ್ ಹರ್, ಆಫ್ ಇಟ್, ಆಫ್ ದಮ್. ಎಕ್ಸಾಂಪಲ್ಗಳು ನೋಡಿ. ಆಫ್ ಮೀ ನನ್ನ ಬಗ್ಗೆ, ನನ್ನಿಂದ, ನನ್ನ ವಿಷಯವಾಗಿ. ಆಫ್ ಅಸ್ ನಮ್ಮ ಬಗ್ಗೆ, ನಮ್ಮಿಂದ, ನಮ್ಮ ವಿಷಯವಾಗಿ. ಆಫ್ ಯು ನಿನ್ನ ಬಗ್ಗೆ, ನಿನ್ನಿಂದ, ನಿನ್ನ ವಿಷಯವಾಗಿ. ಆಫ್ ಹಿಮ್ ಅವನ ಬಗ್ಗೆ, ಅವನಿಂದ, ಅವನ ವಿಷಯವಾಗಿ. ಆಫ್ ಹರ್ ಅವಳ ಬಗ್ಗೆ, ಅವಳಿಂದ, ಅವಳ ವಿಷಯವಾಗಿ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ 4 ಪ್ರೊನೌನ್ ಬಗ್ಗೆ ಕಲ್ತಿದ್ವಲ್ಲ. ಮೀ, ಅಸ್, ಯು, ಹಿಮ್, ಹರ್, ಇಟ್, ದಮ್ ಹೇಗೋ ಅದೇ ಥರ 4 ಪ್ರೊನೌನ್ಗಳು ಯಾವ್ಯಾವ್ದು ಹೇಳಿ. ಮೀ, ಯು, ಹಿಮ್, ಹರ್ ಇವುಗಳ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಫ್ ಮೀ, ಆಫ್ ಯು, ಆಫ್ ಹಿಮ್, ಆಫ್ ಹರ್. ಓಕೆ. ಇವುಗಳಿಂದ ಸೆಂಟೆನ್ಸ್ ಹೆಂಗಾಗುತ್ತೆ. ದೇ ಟಾಕ್ಡ್ ಆಫ್ ಹರ್ ಅವರು ಅವಳ ವಿಷಯವಾಗಿ ಮಾತನಾಡಿದರು. ದೇ ಆಸ್ಕ್ಡ್ ಆಫ್ ಯು ಅವರು ನಿಮ್ಮ ಬಗ್ಗೆ ಕೇಳಿದರು. ದೇ ಆಸ್ಕ್ಡ್ ಆಫ್ ಯು ಅರ್ಥ ಆಯ್ತಲ್ಲ. ಈ ಆಸ್ಕ್ಡ್ ಆಫ್ ಯು ಅವನು ನಿಮ್ಮ ಬಗ್ಗೆ ಮಾತನಾಡಿದ ಅಥವಾ ಕೇಳಿದ. ಆಸ್ಕ್ಡ್ ಕೇಳಿದ. ಆಫ್ ವಿತ್ ವರ್ಬ್. ಆಫ್ ಈಟಿಂಗ್ ತಿನ್ನುವುದರಿಂದ, ತಿನ್ನುವ ಬಗ್ಗೆ, ತಿನ್ನುವ ವಿಷಯವಾಗಿ. ಆಫ್ ಡ್ರಿಂಕಿಂಗ್ ಕುಡಿಯುವುದರಿಂದ, ಕುಡಿಯುವುದರ ಬಗ್ಗೆ, ಕುಡಿಯುವುದರ ವಿಷಯವಾಗಿ. ಆಫ್ ರೀಡಿಂಗ್ ಓದುವುದರಿಂದ, ಓದುವ ಬಗ್ಗೆ, ಓದುವ ವಿಷಯವಾಗಿ. ಆಫ್ ರೈಟಿಂಗ್ ಬರೆಯುವುದರಿಂದ, ಬರೆಯುವುದರ ಬಗ್ಗೆ, ಬರೆಯುವ ವಿಷಯವಾಗಿ. ಆಫ್ ಸ್ಲೀಪಿಂಗ್ ಮಲಗುವುದರಿಂದ, ಮಲಗುವ ಬಗ್ಗೆ, ಮಲಗುವ ವಿಷಯವಾಗಿ. By using these phrases, we may construct sentences. They talked of eating bread. ಅವರು ಬ್ರೆಡ್ ತಿನ್ನುವ ಬಗ್ಗೆ ಮಾತನಾಡಿದರು. He died of eating poison. ಅವನು ವಿಷ ತಿನ್ನೋದ್ರಿಂದ ಸತ್ತ. He does not know the manner of eating bread. ಅವನಿಗೆ ಬ್ರೆಡ್ ತಿನ್ನುವ ರೀತಿ ಗೊತ್ತಿಲ್ಲ. ಹೀಗೆ you should aware about what is preposition and their existence in sentences. ಅರ್ಥ ಆಯ್ತಾ? Practice orally. For the boy, for the girl, for the school, so on. For me, for us, for you, for him, for her. For eating, for drinking, for sleeping, for drinking, for walking, so on. To the boy, to the girl, to the school, to Ramesha. To me,
to us, to you, to him, to eat, to drink, to sleep, to read. From the boy, from the girl, from Ramesha, from school, from me, from us, from you, from him, for eating, for drinking, for sleeping, for reading. With the boy, with the girl, with school, with Ramesha, with me, with us, with you, with him, with her, with eating, with drinking, with sleeping, with dancing, so on. ಹೀಗೆ ನೀವು ಇವುಗಳನ್ನು ಗೊತ್ತಿಲ್ಲದೆ ಪ್ರಾಕ್ಟೀಸ್ ಮಾಡೋದನ್ನು ಕಲಿಬೇಕು. ನಿಮ್ಗೆ ಗೊತ್ತಿಲ್ಲದೆ ಬರಬೇಕು, ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿ. ಆನ್ ದ ಬಾಯ್, ಆನ್ ದ ಗರ್ಲ್, ಆನ್ ದ ಸ್ಕೂಲ್, ಆನ್ ರಮೇಶ, ಆನ್ ಮೀ, ಆನ್ ಅಸ್, ಆನ್ ಯು, ಆನ್ ಹಿಮ್, ಆನ್ ಹರ್, ಆನ್ ಈಟಿಂಗ್, ಆನ್ ಡ್ರಿಂಕಿಂಗ್, ಆನ್ ಸ್ಲೀಪಿಂಗ್, ಆನ್ ರೈಟಿಂಗ್, ಸೊ ಆನ್ ಸೊ ಆನ್. ಈಗ ಇಲ್ಲಿ ನೋಡೋಣ. ಇನ್ ದ ಬಾಯ್, in the girl, in school, in house, so on. In me, in us, in you, in him, in eating, in drinking, in reading, in sleeping, in writing. ಕೊನೆಯದಾಗಿ towards the boy, towards the girl, towards the school, towards Ramesha, towards house, towards me, towards us, towards you, ಟುವರ್ಡ್ಸ್ ಹಿಮ್. ಟುವರ್ಡ್ಸ್ನ ವರ್ಕ್ ಜೊತೆ ಹಾಕೋದಿಲ್ಲ. ಓಕೆ, ವರ್ಕ್ಶೀಟ್ ತೆಗೀರಿ, ವರ್ಕ್ಶೀಟ್ನ ಪ್ರಾಕ್ಟೀಸ್ ಮಾಡಿ. ಈ ಪ್ರಿಪೋಸಿಷನ್ಗಳ ಬಗ್ಗೆ ವರ್ಕ್ಶೀಟ್ ಇದೆಯಲ್ಲ, ಎಲ್ಲಿ ನೋಡ್ತಾ ಇದ್ದೀರಾ? ಸುಮ್ಮನೆ ಕೇಳಿಸ್ಕೊಂಡ್ರೆ ಆಗೋದಿಲ್ಲ, ನಿಮ್ಮ ಶ್ರಮ ಬೇಕೇ ಬೇಕು. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ. ನೀವು ಸಿ ಡಿಲಿ ತೊಗೊಂಡು ಸಿ ಡಿ ಹಾಕ್ಕೊಂಡು ಕೂತ್ಕೊಂಡ ತಕ್ಷಣ ಬರೋದಿಲ್ಲ. ಏನು ದೊಡ್ಡ ಸಾಧನೆ ಆಗಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಲಂಬಡ ಕೇಳಿ ಟೈಮ್ ಪಾಸ್, ಏನೂ ಮಾಡೋಕ್ಕೆ ಟೈಮ್ ಇಲ್ಲ, ಯಾರೋ ಸಿ ಡಿ ಕೊಟ್ಟಿದ್ದಾರೆ, ಆ ಸಿ ಡಿಲಿ ಹಾಕ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ. ಇದು ನಾನು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿಲ್ಲ, ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡಿ, 100 ಜನಕ್ಕೆ ಕಲ್ಸಂಗಾಗಿ, ಅದು ತಾಕತ್ತು. ಓಕೆ, ಥ್ಯಾಂಕ್ ಯು. ಅದರ್ ಸೆಟ್ ಆಫ್ ಪ್ರಿಪೋಸಿಷನ್ಸ್: ಆಫ್ಟರ್, ಬಿಫೋರ್, behind, beside, through, under, between, among, against, about, at, near. ಈ ಸೆಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಆಫ್ಟರ್ ನಂತರ, ಆಮೇಲೆ. ಬಿಫೋರ್ ಮುಂದೆ, ಮುಂಚಿತವಾಗಿ. ಬಿಹೈಂಡ್ ಹಿಂದೆ. ಬಿಸೈಡ್ ಪಕ್ಕದಲ್ಲಿ. ಥ್ರೋ ಮೂಲಕ. ಅಂಡರ್ ಕೆಳಗೆ. ಬಿಟ್ವೀನ್ ಮಧ್ಯೆ ನಡುವೆ. ಅಮಾಂಗ್ ಮಧ್ಯೆ ನಡುವೆ. ಎಗನೆಸ್ಟ್ ವಿರುದ್ಧವಾಗಿ. ಅಬೌಟ್ ಬಗ್ಗೆ ವಿಷಯವಾಗಿ. ಅಟ್ ಲಿ ನಿಯರ್ ಸಮೀಪ. ಇವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಫ್ಟರ್ ಬಿಫೋರ್, ಬಿಹೈಂಡ್ ಬಿಸೈಡ್, ಥ್ರೋ ಅಂಡರ್, ಬಿಟ್ವೀನ್ ಅಮಾಂಗ್, ಎಗನೆಸ್ಟ್ ಅಬೌಟ್, ಅಟ್ ನಿಯರ್. ಇವುಗಳನ್ನು ಆ ಜನರಲ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ ಹೇಗೆ ಕಲ್ತರೋ ಹಾಗೆ ನಿಮಗೆ ಇವುಗಳ ಅರ್ಥ ಗೊತ್ತಿರಬೇಕು. ವರ್ಕ್ಶೀಟ್ ಜೊತೆ ಪ್ರಾಕ್ಟೀಸ್ ಮಾಡಿ. ಆಫ್ಟರ್ ದ ಬಾಯ್, ಆಫ್ಟರ್ ದ ಗರ್ಲ್, ಆಫ್ಟರ್ ರಮೇಶ, ಆಫ್ಟರ್ ಸ್ಕೂಲ್, ಆಫ್ಟರ್ ಮೀ, ಆಫ್ಟರ್ ಅಸ್, ಆಫ್ಟರ್ ಯು, ಆಫ್ಟರ್ ಹಿಮ್, ಆಫ್ಟರ್ ಹರ್, ಆಫ್ಟರ್ ಈಟಿಂಗ್, ಆಫ್ಟರ್ ಡ್ರಿಂಕಿಂಗ್, ಆಫ್ಟರ್ ಸ್ಲೀಪಿಂಗ್, ಆಫ್ಟರ್ ಡ್ಯಾನ್ಸಿಂಗ್, ಆಫ್ಟರ್ ರೀಡಿಂಗ್. Before the boy, before Ramesha, before house, before me, before us, before you, before eating, before drinking, before reading. Through the boy, through the school, through the city, through Ramesha, through me, through us, through you, through him, through eating, through drinking, through dancing, through reading. Under the boy, under me, ಅಂಡರ್ ಈಟಿಂಗ್. ಓಕೆ, ಇದೇ ರೀತಿ ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ. ಡಿಫ್ರೆನ್ಸಸ್: ಆನ್, ಅಪಾನ್, ಅಬೋವ್. ಆನ್ ಅಂದರೆ ಟಚ್ ಆಗಿರುವಂಥ ಸ್ಟೇಟಸ್. ಅಪಾನ್ ಅಂದರೆ ಮೋಷನ್, ಚಲನೆ ಇರಬೇಕು. ಅಬೋವ್ ಅಂದರೆ ನಾನ್ ಟಚ್ ಅಥವಾ ಟಚ್ ಆಗದೇ ಇರೋಂಥ. ಬುಕ್ ಈಸ್ ಆನ್ ದ ಟೇಬಲ್.
ಟಚ್ ಆಗಿರಬೇಕು. ಫ್ಯಾನ್ ಈಸ್ ಅಬೋವ್ ಅಸ್. ನೋಡಿ, ಫ್ಯಾನ್ ನಮ್ಗೆ ಟಚ್ ಆಗಿಲ್ಲ, ಮೇಲೆ ಇದೆ. ಬರ್ಡ್ಸ್ ಆರ್ ಪ್ಲೇಯಿಂಗ್ ಅಪಾನ್ ದ ಹೌಸ್. ಬರ್ಡ್ಗಳು ಚಲನೆ ಆಗ್ತವೆ, ಮನೆ ಮೇಲೆ ಹೋಗ್ತಾ ಇದೆ. ಆನ್ ಅಪಾನ್ಗೆ ಅಬೋವ್ಗೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಆನ್ ಟಚ್, ಅಪಾನ್ ಮೋಷನ್, ಅಬೋವ್ ನಾಟ್ ಟಚ್. ಅದೇ ರೀತಿ ಇಂಟು. ಇನ್ ಅಂದರೆ ರೆಸ್ಟ್. ವಿ ಆರ್ ಇನ್ ದ ಕ್ಲಾಸ್, ರೆಸ್ಟಲ್ಲಿದ್ದೀವಿ. ಐ ಆಮ್ ಇನ್ ದ ಕ್ಲಾಸ್, ಈಸ್ ಇನ್ ದ ಕ್ಲಾಸ್. ಇಂಟು, ಈ ವೆಂಟ್ ಇನ್ ಟು ದ ಕ್ಲಾಸ್, ಕ್ಲಾಸ್ನೊಳಗೆ ಹೋದ. ಐ ವೆಂಟ್ ಇನ್ ಟು ದ ಫಾರೆಸ್ಟ್. ರಾಜು ವೆಂಟ್ ಇನ್ ಟು ದ ಗಾರ್ಡನ್, ಅಲ್ಲಿ ಚಲನೆ ಇದೆ. ಓಕೆ, ಇನ್ಗೂ ಇಂಟು ಅರ್ಥ ಆಯ್ತಲ್ಲ. ದೆನ್ ಬಿಟ್ವೀನ್, ಅಮಾಂಗ್. ಬಿಟ್ವೀನ್ ಈಸ್ ಕಂಪೇರ್ಸ್ ಟು ಪರ್ಸನ್ ಆರ್ ಟು ಆಬ್ಜೆಕ್ಟ್. ಬಿಟ್ವೀನ್ ರಾಜು ಅಂಡ್ ರಮೇಶ, ಬಿಟ್ವೀನ್ ಲಕ್ಷ್ಮಿ ಅಂಡ್ ಸರಸ್ವತಿ, ಬಿಟ್ವೀನ್ ಕರ್ನಾಟಕ ಅಂಡ್ ತಮಿಳ್ನಾಡು, ಬಿಟ್ವೀನ್ ಆಂಧ್ರ ಅಂಡ್ ಮಹಾರಾಷ್ಟ್ರ. ಓಕೆ, ಬಿಟ್ವೀನ್ ದಿಸ್ ಸ್ಕೂಲ್ ಅಂಡ್ ದಟ್ ಸ್ಕೂಲ್, ಬಿಟ್ವೀನ್ ದಾವಣಗೆರೆ ಅಂಡ್ ಚಿತ್ರದುರ್ಗ. ಅಮಾಂಗ್ ಕಂಪೇರ್ಸ್ ಮೋರ್ ದೆನ್ ಟು ಆಬ್ಜೆಕ್ಟ್ಸ್. ಅಮಾಂಗ್ ರಾಜ, ರಾಣಿ, ಲಕ್ಷ್ಮಣ. ಅಮಾಂಗ್ ಕರ್ನಾಟಕ, ಕೇರಳ, ತಮಿಳ್ನಾಡು. ಅರ್ಥ ಆಗ್ತಿದೆಯಾ? ಬಿಟ್ವೀನ್ ಅನ್ನೋದು ಎರಡು ವಸ್ತು ಅಥವಾ ಎರಡು ಆಬ್ಜೆಕ್ಟ್ನ ಕಂಪೇರ್ ಮಾಡುತ್ತೆ. ಅಮಾಂಗ್ ಅಂತಕ್ಕಂಥದ್ದು ಮೋರ್ ದೆನ್ ಟು ಆಬ್ಜೆಕ್ಟ್ ಆರ್ ಪರ್ಸನ್ಸ್. ನೋಟ್ ತಿಳ್ಕೋಬೇಕು. ದೀಸ್ ಪ್ರಿಪೋಸಿಷನ್ಸ್ ಸಮ್ಟೈಮ್ ಡು ನಾಟ್ ಎಕ್ಸ್ಪ್ರೆಸ್ ದೇರ್ ಮೀನಿಂಗ್. ನೀವು ಅಂದ್ಕೊಂಡಿರ್ತೀರಿ, ಆಫ್ ಬಂತು ಅಲ್ಲಿ ವೈಯಾರಗಳ ದಾವನ ಇಂದ ಬಗ್ಗೆ ವಿಷಯವಾಗಿ ಇಲ್ಲಲ್ಲಪ್ಪ, ಹಂಗೆ ಹೇಳೋಂಗಿಲ್ಲ. ಅದು ಜನರಲ್ ರೂಲ್ ಅಷ್ಟೆ. ಎವ್ರಿ ರೂಲ್ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್. ನೋಡಿ, ಒನ್ ಆಫ್ ದೆಮ್ ಇಲ್ಲೇನು, ಆ ವೈಯಾರಗಳ ದಾನ ಇಂದ ಬಗ್ಗೆ ವಿಷಯವಾಗಿ ಯಾವುದು ಬರೋದೇ ಇಲ್ಲ. ಹಂಗಂತ ತಲೆ ಬಿಸಿ ಮಾಡ್ಕೊಳ್ಳೋದಲ್ಲ. ಒನ್ ಆಫ್ ದೆಮ್ ಅಂದರೆ ಇಲ್ಲಿ ಅವರಲ್ಲಿ ಒಬ್ಬ, ಅವುಗಳಲ್ಲಿ ಒಂದು ಅಂತ ತಗೋಬೇಕು. ಎರಡನೇ ನೋಟ್, ಆಲ್ಮೋಸ್ಟ್ ಆಲ್ ಪ್ರಿಪೋಸಿಷನ್ ಎಕ್ಸೆಪ್ಟ್ ದ ಪ್ರಿಪೋಸಿಷನ್ ಟು. ಟು ಅನ್ನೋ ಪ್ರಿಪೋಸಿಷನ್ನ ವರ್ಬಿನ ಹಿಂದೆ ಹಾಕಿದಾಗ ING ಫಾರ್ಮ್ನ ತಗೊಳ್ಳೋದಿಲ್ಲ, ಮೇನ್ ವರ್ಬೇ ಹಾಕಬೇಕು. ಟು ಈಟ್, ಟು ಡ್ರಿಂಕ್, ಟು ಸ್ಲೀಪ್, ಟು ರೀಡ್. ಅರ್ಥ ಆಯ್ತಾ? ನೆಕ್ಸ್ಟ್, ದೆರ್ ಇಸ್ ನೋ ಯೂಸ್ ಆಫ್ ಪ್ರಿಪೋಸಿಷನ್ ಅಬೋವ್ ವಿತ್ ಟೆನ್ಸ್ ವರ್ಬ್. ಅಬೋವ್ ಅನ್ನೋ ಪ್ರಿಪೋಸಿಷನ್ನ ವರ್ಬಿನ ಜೊತೆಗೆ ಹಾಕೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಅಬೋವ್ ಈಟಿಂಗ್, ಅಬೋವ್ ಡ್ರಿಂಕಿಂಗ್, ಅಬೋವ್ ಸ್ಲೀಪಿಂಗ್ ಈ ಥರ ಬಳಸೋಂಗಿಲ್ಲ. ಸಿಮಿಲರ್ಲಿ, ಫೋರ್ತ್ ನೋಟ್, there is no use of preposition towards with the tense verb. ಟುವರ್ಡ್ಸ್ ಡ್ರಿಂಕಿಂಗ್, ಟುವರ್ಡ್ಸ್ ಈಟಿಂಗ್, ಟುವರ್ಡ್ಸ್ ರೈಟಿಂಗ್ ಈ ಥರ ಪದಗಳನ್ನು ಉಪಯೋಗಿಸೋಂಗಿಲ್ಲ. ಈ 4 ನೋಟ್ಗಳನ್ನು ತಿಳ್ಕೊಳ್ಳಿ. ಮೊದಲನೇ ಚಾಪ್ಟರ್ ಆದಮೇಲೆ ಎರಡನೇ ಚಾಪ್ಟರ್. ಈ ಎರಡನೇ ಚಾಪ್ಟರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಶ್ರದ್ಧೆಯಿಂದ ಕಲೀರಿ. ವರ್ಕ್ಶೀಟ್ಸ್ ಏನಿದಾವೋ ಈ ಚಾಪ್ಟ್ರಿಗೆ ಸಂಬಂಧಪಟ್ಟಿದೆ. ಪ್ರತಿಯೊಂದು ವರ್ಕ್ಶೀಟ್ನು ಪ್ರಾಕ್ಟೀಸ್ ಮಾಡಿ ಪೆನ್ಸಿಲಲ್ಲಿ ಬರೀರಿ. ಒಂದು ಸರಿ ಆಗಲಿಲ್ವಾ 10 ಸರಿ ಬರೀರಿ. ಗೊತ್ತಾಗಲಿಲ್ವಾ ಫೋನ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕೇಳಿ. ಗಾಟ್ ಇಟ್.